ಪ್ರಾಕ್ಟಿಕಲ್ ಆಗಿ ಎಡಿಕ್ಷನ್ಸ್ಗೆ ದೂರ ಆಗಬೇಕಂದ್ರೆ ದೊಡ್ಡ ಅಬ್ಸ್ಟ್ಯಾಕಲ್ ಅಂದರೆ ಕೋರಿಕೆಗಳನ್ನ ಹುಟ್ಟಿಸೋ ಟ್ರಿಗರ್ಸ್. ವೇದಿಕ್ ಸ್ಟಡಿಯ ಪ್ರಕಾರ ಅದನ್ನು ವಾಸನಾ ಅಂತಾರೆ. ಇದನ್ನು ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಟ್ರಿಗರ್ಸ್ ನಾವಿರೋ ಎನ್ವಿರಾನ್ಮೆಂಟಿಂದ ಕ್ರಿಯೇಟ್ ಆಗುತ್ತೆ. ಪ್ರಕೃತಿಯಲ್ಲಿರೋ ಪ್ರತಿ ಪದಾರ್ಥಕ್ಕೂ ಗುಣಗಳು ಬೇರೆ ಬೇರೆ ಅಳತೆಗಳಲ್ಲಿರುತ್ತೆ. ಸತ್ವ, ಮೋಡ್ ಆಫ್ ಗುಡ್ನೆಸ್; ರಜಾಸ್, ಮೋಡ್ ಆಫ್ ಡಿಸೈರ್; ತಾಮಸ್, ಮೋಡ್ ಆಫ್ ಡಾರ್ಕ್ನೆಸ್. ಹಾಗೆ ನಾವಿರೋ ಪರಿಸರದಲ್ಲಿ ಸಹ ಈ 3 ಗುಣಗಳಿರುತ್ತೆ. ಭಗವದ್ಗೀತೆ 3ನೇ ಅಧ್ಯಾಯ 37ನೇ ಶ್ಲೋಕ 1ನೇ ಲೈನ್ನ ಗಮನಿಸಿ. ಕಾಮ ಈಸ, ಕ್ರೋಧ ಈಸ, ರಜೋಗುಣ ಸಮುದ್ಭವ. ಮನುಷ್ಯನಿಗೆ ಹುಟ್ಟೋ ಕೋರಿಕೆ ರಜೋಗುಣ ಅಂದರೆ ಮೋಡ್ ಆಫ್ ಡಿಸೈರಿಂದ ಹುಟ್ಕೊಳ್ಳುತ್ತೆ ಅಂತ ಅರ್ಥ. ಕಂಪ್ಲೀಟಾಗಿ ಸಮ್ಮರೈಸ್ ಮಾಡಿ ಹೇಳಬೇಕಂದ್ರೆ ನಾವಿರೋ ಪರಿಸ್ಥಿತಿಯಲ್ಲಿ ಸ್ವಲ್ಪ ಚೇಂಜಸ್ ತೊಗೊಂಡು ಬರಬೇಕು. ಆವಾಗ ಕೋರಿಕೆಗಳನ್ನ ಹುಟ್ಟಿಸೋ ಟ್ರಿಗರ್ಸ್ ಕಡಿಮೆ ಆಗುತ್ತೆ. ಪ್ರಾಕ್ಟಿಕಲಾಗಿ ಅರ್ಥ ಆಗೋಕ್ಕೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಕ್ಯಾಂಡಿ ಕ್ರಷ್ ಗೇಮ್ ಟ್ರೆಂಡಲ್ಲಿರೋವಾಗ ತುಂಬ ಆಡ್ತಿದ್ದೆ. ಎಲ್ಲ ಆ್ಯಪ್ಸ್ನಂತೆ ಪ್ರತಿದಿನ ಕ್ಯಾಂಡಿ ಕ್ರಷ್ ಗೇಮ್ ನೋಟಿಫಿಕೇಷನ್ ಬಂದರೆ ಅದನ್ನ ಕ್ಲಿಕ್ ಮಾಡಿ ಮತ್ತೆ ಗೇಮ್ ಆಡ್ತಿದ್ದೆ. ನಂತರ ಕೆಲವು ದಿನಗಳಲ್ಲಿ ಯಾವ ನೋಟಿಫಿಕೇಷನ್ ಬಂದರೂ ಅದು ಗೇಮ್ ನೋಟಿಫಿಕೇಷನ್ ಆಗಿರ್ಬೋದು ಅಂತ ಥಿಂಕ್ ಮಾಡಿ ಫೋನ್ ಚೆಕ್ ಮಾಡೋದು, ಗೇಮ್ ಆಡೋದು ಇದೊಂದು ರಿಪೀಟ್ ಮೋಡಲ್ಲಿ ಆಗ್ತಿತ್ತು. ಇಲ್ಲಿ ನನಗೆ ಗೊತ್ತಿಲ್ಲದೇ ಮೊಬೈಲ್ ನೋಟಿಫಿಕೇಷನ್ ಟೋನ್ ಗೇಮ್ ಆಡಬೇಕು ಅನ್ನೋ ಕೋರಿಕೆಗೆ ಕಾರಣವಾಗೋ ಟ್ರಿಗರ್ ಆಗಿ ಬದಲಾಯಿತು. ನಾವು ಅಬ್ಸರ್ವ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್, ನೋಟಿಫಿಕೇಷನ್ ಎಲ್ಲದರಲ್ಲಿ ರಜೋಗುಣ ಅಂದರೆ ಮೋಡ್ ಆಫ್ ಡಿಸೈರ್ ಇರುತ್ತೆ. ನಮ್ಮ ಮೊಬೈಲ್ ಯೂಸೇಜ್ ಹೆಚ್ಚಾಗೋಕ್ಕೆ ಒಂದು ದೊಡ್ಡ ರೀಸನ್ ಇದೆ. ಇನ್ನು ನನ್ನ ಟೈಮ್ ವೇಸ್ಟ್ ಆಗ್ತಿದೆ ಅನ್ನೋ ಉದ್ದೇಶದಲ್ಲಿ ಮೊಬೈಲ್ನ ಮ್ಯೂಟಲ್ಲಿ ಇಡೋದು, ನೋಟಿಫಿಕೇಷನ್ಸ್ನ ಆಫ್ ಮಾಡೋದು, ಕೇವಲ ಫ್ರೀ ಟೈಮಲ್ಲಿ ಮಾತ್ರನೇ ಗೇಮ್ಸ್ ಆಡಬೇಕು ಅನ್ನೋ ರೂಲ್ ಇಟ್ಕೊಳ್ಳೋದು, ರೂಮಲ್ಲಿ ಕೆಲಸ ಮಾಡೋಕ್ಕೆ ಮೋಟಿವೇಟ್ ಮಾಡೋ ಪೋಸ್ಟ್ ಹಾಕ್ಕೊಳ್ಳೋದು, ಇಂತಹ ಸಿಂಪಲ್ ಟ್ರಿಕ್ಸ್ನ ಟ್ರೈ ಮಾಡಿದೆ. ಫೈನಲಿ ಅಡಿಕ್ಷನ್ ಆಗಿ ಬದಲಾಗ್ತಿರೋ ಅಭ್ಯಾಸನ ಕಡಿಮೆ ಮಾಡಿಕೊಂಡೆ. ಇವಾಗಲೂ ಪಬ್ಜಿ ಅಂತಹ ಗೇಮ್ಸ್ ಆಡ್ತಿದ್ದೀನಿ, ಆದರೆ ಫ್ರೀ ಟೈಮಲ್ಲಿ ಮಾತ್ರನೇ. ಇಲ್ಲಿ ನಾನು 2 ಪಾಯಿಂಟ್ಸ್ನ ಫಾಲೋ ಮಾಡಿದೆ. ಇಲ್ಲಿವರೆಗೂ ಹೇಳಿದ ಮೊಬೈಲ್ ಸೆಟ್ಟಿಂಗ್ಸ್ ಆ್ಯಂಡ್ ರೂಲ್ಸಿಂದ ನನ್ನ ಎನ್ವಿರಾನ್ಮೆಂಟ್ನ ಚೇಂಜ್ ಮಾಡಿಕೊಂಡೆ. ಆವಾಗ ನನ್ನ ಟ್ರಿಗರ್ಸ್ ಕಡಿಮೆ ಆಯಿತು. ರಜೋಗುಣ ಹೆಚ್ಚಾಗೋ ಅಟ್ಮಾಸ್ಫಿಯರ್ನ ಸತ್ವಗುಣ ಹೆಚ್ಚಾಗೋ ವಿಧದಲ್ಲಿ ಚೇಂಜ್ ಮಾಡಿಕೊಂಡೆ. ಸೊ ಟ್ರಿಗರ್ಸ್ನ ಮ್ಯಾನಿಪ್ಯುಲೇಟ್ ಮಾಡಿದ್ರೆ ಎಡಿಕ್ಷನಿಂದ ಹೊರಗೆ ಬರ್ಬೋದು. ಟ್ರಿಗರ್ಸ್ನ ನೋಟ್ ಮಾಡೋದು ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಕಾಮಾಗಿ ಎಲ್ಲ ನೋಟ್ ಮಾಡಿಕೊಂಡು ಅವುಗಳಿಗೆ ಸಬ್ಸ್ಟಿಟ್ಯೂಟ್ಸ್ನ ಥಿಂಕ್ ಮಾಡಿ. ಇಲ್ಲಿ ಎಷ್ಟು ಟೈಮ್ ಆಗುತ್ತೆ ಅಂತ ಹೇಳಬೇಕಂದ್ರೆ ಅದು ನಿಮ್ಮ ಅಡಿಕ್ಷನ್ಗೆ ನಿಮ್ಮ ಮೇಲಿರೋ ಕಂಟ್ರೋಲ್ನ ಪ್ರಕಾರ ಚೇಂಜ್ ಆಗುತ್ತೆ. ತುಂಬ ಟೈಮ್ ತಗೊಂಡ್ರೂ ಡಿಸಪಾಯಿಂಟ್ ಆಗಬೇಡಿ. ಯಾವಾಗಿಂದನೂ ಇರೋ ಅಡಿಕ್ಷನ್ ಅಲ್ವಾ, ಅಷ್ಟು ಮಾತ್ರ ಟೈಮ್ ಕೊಟ್ಟಿಲ್ಲ ಅಂದರೆ ನಷ್ಟ ನಿಮ್ಮದೇ ಆಗುತ್ತೆ. ಸೊ ತಾಳ್ಮೆ ಇರಬೇಕು.